ಕಾರ್ಯಕ್ರಮ ನಾನೇ ಬಂದು ಖುದ್ದಾಗಿ ನಿಮ್ಮ ಜೊತೆ ಇದ್ದು ಏನು ಬೇಕೋ ಸಹಕಾರ ಮಾಡ್ಕೊಂಡು ಬಂದಿದ್ದೀನಿ. ಮಳಲಿಯವರು ಆಡ್ತೀರಾ, ಎಲ್ಲ ಕ್ರಿಕೆಟ್ ಚೆನ್ನಾಗಿ ಆಡ್ತೀರಾ, ಚಾಕರಹಳ್ಳಿ ಕಟ್ಟೆಯವರು ಆಡ್ತೀರಾ, ಅರೇಕಲ್ ಹೊಸಳ್ಳಿಯವರು ಆಡ್ತೀರಾ, ಹರದನಹಳ್ಳಿ ಕ್ಯಾತ್ನಳ್ಳಿಯವರು ಆಡ್ತೀರಾ, ಈ ಸರ್ಕಲ್ನಲ್ಲಿ ಮಾವನೂರವರು ಆಡ್ತೀರಾ. ಸಾಕಷ್ಟು ಹಳ್ಳಿಗಳಿಂದ ಟೀಮ್ಗಳು ಬರ್ತವೆ, ಎಲ್ಲ ಒಟ್ಟಿಗೆ ಮಿಕ್ಸಲ್ಲಿ ಎಲ್ಲ ಯುವಕರು ಸೇರಿ ಆಡ್ತೀರಾ. ಆದರೆ ಏನು ನೀವು ಕಲಿತಾ ಇರೋದರಿಂದ ಒಂದು ಸಂಘಟನಾ ಮನೋಭಾವ ನಿಮ್ಮಲ್ಲಿ ಬರಲಿಲ್ಲ ಅಂದರೆ, ಈಗ ಏನೂ ಕೆಲಸ ಮಾಡ್ದೇ ಹಳ್ಳಿಗಳಲ್ಲಿ ಕೈ ಬೀಸ್ಕೊಂಡು ಹಿಂಗೆ ಹೋಗ್ತಾರೆ. ನಾವು ದಿನ ಬೆಳಗಾರ ನಿಮ್ಮ ಜೊತೆ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸಿ, ಯಾವ ಮದುವೆ ಮುಂದೆ ಏನಿರಲಿ ಎಲ್ಲದಕ್ಕೂ ಇದ್ದು, ನಿಮ್ಮ ಗ್ರಾಮಗಳಲ್ಲಿ ಎಲ್ಲ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೂ, ಈಗ ದೇವಸ್ಥಾನ ಹಿಂದೆ ಎಲ್ಲ ಶ್ರೀವಣ್ಣ ಸಾಹೇಬರು ರಸ್ತೆ ಮಾಡೋದು, ಸಮುದಾಯ ಭವನ ಮಾಡೋದು ಆ ಜನ್ರೇಷನ್ನು. ಈಗ ದೇವಸ್ಥಾನ ಜೀರ್ಣೋದ್ಧಾರ, ಯಾವ ಹಳ್ಳಿಗೆ ಹೋಗಲಿ ಎಲ್ಲ ಹಳ್ಳಿಗಳು ಹೊಸ ದೇವಸ್ಥಾನ ಒಂದೇ ಶಿಲ್ಪಿ ಒಂದು ರೀತಿಲಿ. ಇದು ನೀವು ಹುಡುಗರು ನೋಡ್ತಾರೆ ನೀವು ಕಣ್ಣಾರೆ, ನಮ್ಮ ಗ್ರಾಮಕ್ಕೆ ಯಾವ್ದು ಹಿತ, ನಮ್ಮ ಗ್ರಾಮಕ್ಕೆ ಯಾರು ಹಿತ ಯಾರು ಅಹಿತ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ನೀವು. ಇವತ್ತು ಈ ಹುಡುಗ ಧನುಕಪ್ಪ ಅಂತ ಮಾಡ್ತಾ ಇದ್ದಾರೆ, 5-6 ವರ್ಷದಿಂದನೂ ಗೊತ್ತು ಆ ಹುಡುಗ. ಅವನು ಕ್ರಿಕೆಟ್ ತುಂಬ ಚೆನ್ನಾಗಿ ಆಡ್ತಿದ್ದ. ನಾನು ಯಾಕೆ ಇದನ್ನೆಲ್ಲ ಜ್ಞಾಪಕ ಮಾಡ್ಕೊಂಡೆ ಅಂದರೆ, ನೀವೆಲ್ಲ ನಿಮ್ಮ ಗ್ರಾಮದ ಇವತ್ತು ಯುವಕನೊಬ್ಬ ನೆನೆಸ್ಕೊತಾ ಇದ್ದೀರಾ. ಹಾಗೆ ಶಾಶ್ವತವಾಗಿ ನಿಮ್ಮ ಗ್ರಾಮದ ಕೆಲಸ, ನಿಮ್ಮ ಗ್ರಾಮದಲ್ಲಿ ದಿನ ಬೆಳಗಾರ ಓಡಾಡೋರನ್ನ ಯಾಕೆ ನೆನೆಸ್ಕೊತಲ್ಲ ನೀವು? ಎಲ್ಲರೂ ಹೇಳ್ತಾ ಇದ್ದೀನಿ, ನಾನೆಲ್ಲ ಸೇರಿಸಿ ಹೇಳ್ತಾ ಇದ್ದೀನಿ, ಒಬ್ರೊಬ್ಬರನ್ನ ಹೇಳ್ತಾಯಿಲ್ಲ ನಾನು. ದಯಮಾಡಿ ಆ ಹುಡುಗನ ಆತ್ಮಕ್ಕೆ ಇವತ್ತು ಶಾಂತಿ ಸಿಗಬೇಕು. ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ. ಮುಂದಕ್ಕೂ ಕೂಡ ಎಷ್ಟು ಕಾರ್ಯಕ್ರಮನಾರು ಮಾಡಿ, ಅದೆಂಥದ್ದು ಇದ್ರ ಕಪ್ಪೇನಪ್ಪ ಅದು ಹಳೆಕೋಟೆ ಪ್ರೀಮಿಯರ್ ಲೀಗ್ ಅಂತ ಏನೋ ಮಾಡ್ತಾವನ ಹುಡುಗ. ಆಯ್ತು, ಎಲ್ಲ ಸೇರಿ ಮಾಡ್ತಾಯಿದ್ದೀರಾ. ಅದಕ್ಕೂ ಕೂಡ ನಾವು ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತೀವಿ. ಮುಂದಕ್ಕೂ ಯಾವುದೇ ಕಾರ್ಯಕ್ರಮ ಮಾಡಿ ಅದಕ್ಕೂ ನಾವೆಲ್ಲ ಮಾಡ್ತೀವಿ. ಆದರೆ ನೀವು ಹುಡುಗರು ಒಗ್ಗಟ್ಟಾಗಿ ಒಂದು ಕಡೆ ಇರಬೇಕು. ಇನ್ನೊಂದು 4-5 ತಿಂಗಳಲ್ಲಿ ಸರ್ಕಾರ ಚೇಂಜ್ ಆಗುತ್ತೆ. ಈಗ ಆ ಕಡೆ ಹೋಗಿರೋರೆಲ್ಲ ಅವ್ರ ಕತೆ ಏನು? ಅಲ್ಲ, ನಾನು ಕೇಳೋದು ನಿಮ್ಮನ್ನ ಕೇಳ್ತಾ ಇರೋದು, ಟೆಕ್ನಿಕಲ್ ಕ್ವಶನ್ ಕೇಳ್ತಾ ಇರೋದು. ಒಂದು 4-5 ತಿಂಗಳಿಗೆ ಸರ್ಕಾರ ಚೇಂಜ್ ಆಯಿತು ಅಂದ್ಕೊಳ್ಳಿ, ಆಗ ಬಂದ್ಬಿಟ್ಟು ಮತ್ತೆ ಸೂರಜ್ ರೇವಣ್ಣಕ್ಕೆ ಜೈ ಅಂತಾರ, HD ರೇವಣ್ಣಕ್ಕೆ ಜೈ ಅಂತಾರೆ. ಅಲ್ಲ, ಇದೇ ಕತೆ. ಅವ್ರವ್ರು ಕರ್ಕೊಂಡು ಮತ್ತೆ ಇದು ಕೈ ಮಸಿಗೆ ಮಾಡ್ಕೊಂಡು ಬರೋದು. ಇಲ್ಲಿ ಆಯಿತು, ಊರಿಗೆ ಒಳ್ಳೆ ಕೆಲಸ ಆಗಬೇಕು, ನಿಮಗೂ ವೈಯಕ್ತಿಕವಾಗಿ ಅನುಕೂಲ ಆಗಬೇಕು. ನಿಮಗೂ ಅಷ್ಟೇ, ನೀವೇನೇ ಸಮಸ್ಯೆ ಇದ್ರೂ ಬನ್ನಿ, ಇಂದಿಂದನೂ ಸ್ಪಂದಿಸ್ಕೊಂಬಂದೀವಿ, ಮುಂದಕ್ಕೂ ಸ್ಪಂದಿಸ್ತೀವಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇನ್ನೊಂದು ತಿಂಗಳ ಹೊರಗೆ ಬರ್ತಾರೆ, ತಲೆ ಕೆಡಿಸ್ಕೊಬೇಡಿ. ನೀವು ಎಲ್ಲರೂ ಒಟ್ಟಿಗೆ ಅವ್ರನ್ನ ಸ್ವಾಗತ ಮಾಡೋಣ. ಇರಲಿ, ಇವತ್ತಿಗೆ ಪ್ರಪಂಚ ಮುಗಿದೋಗಿಲ್ಲ, ಮುಂದಕ್ಕೂ ರಾಜಕೀಯ ಮಾಡೋದು ನನಗೂ ಗೊತ್ತಿದೆ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.